ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಚಿತ್ರದುರ್ಗದ ಎಸ್ ನಿಜಲಿಂಗಪ್ಪ ಅವರ 123ನೇ ಜನ್ಮ ದಿನಾಚರಣೆ ಆಯೋಜಿಸಲಾಗಿತ್ತು. ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ, ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಮತ್ತಿತರರು ನಿಜಲಿಂಗಪ್ಪ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ, ಅಪರೂಪದ ರಾಜಕಾರಣಿಯಾಗಿದ್ದ ಎಸ್ ನಿಜಲಿಂಗಪ್ಪ ಅವರು ಕನ್ನಡ ನಾಡು ನುಡಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ನೇರ, ನಿಷ್ಕಳಂಕ ರಾಜಕಾರಣಿಯಾಗಿದ್ದ ಅವರ ಆದರ್ಶಗಳನ್ನು ಪಠ್ಯದಲ್ಲಿ ಸೇರಿಸಿ ಇಂದಿನ ಪೀಳಿಗೆಗೆ ಪರಿಚಯಿಸಬೇಕು ಎಂದರು. ಪಠ್ಯಗಳಲ್ಲಿ 4 ಜನರ ಮಾತುಗಳಲ್ಲಿ ಅಷ್ಟೇ ಕೇಳ್ತಾ ಇದ್ವಿ, ಆದರೆ ಅವ್ರ ಬಗ್ಗೆ ತಿಳ್ಕೊಳ್ಳುವಂತ ಸಂದರ್ಭ ಬಂದಿದ್ದಿಲ್ಲ. ಎಚ್ ಹನುಮಂತಪ್ಪ, ಶಾಂತ ಸ್ವಭಾವ, ಸಜ್ಜನಿಕೆಗೆ ಹೆಸರಾಗಿದ್ದ ನಿಜಲಿಂಗಪ್ಪ ಭಾರತದ ಸ್ವಾತಂತ್ರ್ಯ ಹೋರಾಟ ಹಾಗೂ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಸ್ಮರಿಸಿದರು. ಮೊದಲು ವಕೀಲರಾಗಿದ್ದಾಗ ಕಟ್ಟಿತ್ತು, ಮಕ್ಕಳನ್ನು ರಾಜಕೀಯಕ್ಕೆ ತರಲಿಲ್ಲ. ಅರಣ್ಯ ಸತ್ಯಾಗ್ರಹದಿಂದ ದೇಶ ಕರೆಗೆ ಹೋಗೊಟ್ಟು ಐಚೀಲ ಮರ ಕಡಿದು ಜೈಲು ವಾಸ